ಆವ್ಲಾಪುರ್ ಅನ್ನೋ ಒಂದು ಹಳ್ಳಿ ಇತ್ತು. ಹಳ್ಳಿಯ ಹೆಸರು ಎಷ್ಟು ವಿಚಿತ್ರವಾಗಿತ್ತೋ ಅಲ್ಲಿನ ಜನ ಕೂಡ ಅಷ್ಟೇ ವಿಚಿತ್ರವಾಗಿದ್ರು. ಎಲ್ರೂ ಅವ್ರವ್ರ ಹೊಲದಲ್ಲಿ ಕಷ್ಟಪಟ್ಟು ಅವ್ರ ಜೀವನ ಸಾಗಿಸ್ತಾ ಇದ್ರು. ಒಂದಿನ ಶಂಕರ್ ರಾವ್ ಮಾರುತಿರಾವ್ ಅವ್ರ ಜೊತೆ ಹೊಲಕ್ಕೆ ಹೋಗ್ತಾ ಇದ್ರು. ಒಂದ್ ವಿಚಾರವಂತೂ ಸರಿ, ನಮ್ ಹಳ್ಳಿಲಿ 2 ಹೊತ್ತಿಗಾಗೋಷ್ಟು ದುಡಿಮೆ ಮಾಡ್ಕೊಂಡು ಎಲ್ರೂ ಸುಖ ಶಾಂತಿಯಿಂದ ಇರ್ತಾರೆ. ನೀವು ಸರಿಯಾಗಿ ಹೇಳಿದ್ರಿ. ಒಳ್ಳೆ ಜೀವನಕ್ಕೋಸ್ಕರ 2 ಹೊತ್ತಿನ ಊಟ ಮತ್ತೆ ಒಂದ್ ಒಳ್ಳೆ ಬಟ್ಟೆ ಸಾಕು. ಇಬ್ರು ನಡೀತಾ ನಡೀತಾ ಆ ಹಳ್ಳಿಯ ದೊಡ್ಡ ಮುಖ್ಯಸ್ಥರು ವಸಂತರಾವ್ ಅವರ ಹೊಲಕ್ಕೆ ಹೋಗ್ತಾರೆ. ಆ ಹೊಲ ಬಹಳ ಸಮಯದಿಂದ ಬಂಜರು ಭೂಮಿಯಾಗಿತ್ತು. ಆದ್ರೆ ಅಲ್ಲಿ ದೃಷ್ಟಿ ಬೊಂಬೆ ಮೊದಲಿನಿಂದಾನೇ ಇತ್ತು. ಅದನ್ನ ನೋಡಿ ಮೊದ್ಲು ಇಬ್ರು ಭಯ ಪಟ್ಕೊಳ್ತಾರೆ. ಅಯ್ಯೋ ದೇವ್ರೆ, ಈ ಗೊಂಬೆ ನೋಡಿದ್ರೆ ಇದು ನಮ್ ಮಾತ್ ಕೇಳಿಸ್ಕೊಂತಿದೆ ಅನ್ಸ್ತು. ಆದ್ರೆ ಈ ಪಾಳ್ಬಿದ್ ಭೂಮಿಲಿ ಇದೇನ್ ಮಾಡ್ತಾ ಇದೆ? ನಾವು ಇದನ್ನ ಇಲ್ಲಿಂದ ತೆಗೆದಾಕ್ಬಿಡೋಣ. ಈ ಗೊಂಬೆನ ಇಲ್ಲೇ ಬಿಟ್ಟು ಮನೆಗೆ ಹೋಗೋಣ. ಈ ಗೊಂಬೆನ ಇಲ್ಲಿ ಅಲ್ಲಿ ಸುತ್ತಾಡ್ಸಿ ನಮ್ ದಿನ ಹಾಳಾಯ್ತು ಇವತ್ತು. ಆದ್ರೆ ಒಂದಂತೂ ಒಳ್ಳೇದಾಯ್ತು, ದೇವಸ್ಥಾನಕ್ಕೆ ಯಾರೇ ಬಂದ್ರು ಈ ಗೊಂಬೆನ ನೋಡ್ಬಿಟ್ಟು ಹೆದರ್ಕೊಂಡ್ಬಿಡ್ತಾರೆ. ಇಬ್ರು ಅವರ ಮನೆಗ್ ಹೋಗಿ ಊಟ ಮಾಡಿ ಮಲ್ಕೊಂಡ್ರು. ಅದೇ ರಾತ್ರಿ ಮಾರುತಿರಾವ್ ಕನ್ಸಲ್ಲಿ ನೋಡ್ತಾರೆ. ಏನ್ ಮಾಡ್ತಿದ್ಯಾ ಮಾರುತಿ? ಇಷ್ಟು ದೊಡ್ಡವನಾಗಿದ್ಯಾ? ಸಣ್ಣವನಿದ್ದಾಗ ತುಂಬಾ ಸ್ನಾನ ಮಾಡ್ಸಿದೀನಿ. ನಿನ್ ಅಮ್ಮನ ಹಾಗೆ ನಾನು ನೀನ್ ಸಣ್ಣವನಿದ್ದಾಗ ತುಂಬಾ ಪ್ರೀತಿ ಕೊಟ್ಟಿದ್ದೆ. ಅರೆ ಏನ್ ನಡೀತಾ ಇದೆ ಇಲ್ಲಿ? ನೀನ್ ಯಾರು? ಮತ್ತೆ ನನ್ನ ಹೆಸರೇ ಗೊತ್ತು. ಚಿಂತೆ ಮಾಡ್ಬೇಡ ಮಾರುತಿ, ನಿಧಾನವಾಗಿ ನಿನಗೆಲ್ಲ ಜ್ಞಾಪಕ ಬರುತ್ತೆ. ಇದಕ್ಕಿದ್ದ ಹಾಗೆ ಮಾರುತಿರಾವ್ ಭಯ ಪಟ್ಕೊಂಡು ಕಣ್ ತೆರಿತಾನೆ. ಅವನ ಈ ಸ್ಥಿತಿಯಲ್ಲಿ ನೋಡಿ ಅವನ ಹೆಂಡತಿ ಕಂಚನ್ ತುಂಬಾನೇ ಆಶ್ಚರ್ಯ ಪಡ್ತಾಳೆ. ಅರೆ ಏನಾಯ್ತು ರೀ? ನೀವು ಹುಷಾರಾಗಿದ್ದೀರಾ ತಾನೇ? ಚಳಿಗಾಲ ಬೇರೆ, ಆದ್ರೂ ನೀವ್ ಇಷ್ಟೊಂದು ಬೆವರ್ತಾ ಇದ್ದೀರಲ್ಲ. ನಾನು ಒಂದು ವಿಚಿತ್ರವಾದ ಕನ್ಸ್ ಕಂಡೆ. ಎಂತ ಕನ್ಸು? ಆ ಕನ್ಸಲ್ಲಿ ನನ್ನ ಹತ್ರ ಒಂದು ಗೊಂಬೆ ಮಾತಾಡ್ತಾ ಇತ್ತು. ಮತ್ತೆ ವಿಚಿತ್ರವಾದ ಮಾತು ಏನಂದ್ರೆ ಕಂಚನ್, ಅದಕ್ಕೆ ನನ್ನ ಹೆಸರು ಗೊತ್ತಿತ್ತು. ನೀವಿದ್ದೀರಲ್ಲ, ಒಂದೊಂದ್ಸತಿ ಚಿಕ್ಕ ಮಕ್ಕಳ ತರ ಮಾತಾಡ್ತೀರಾ. ಅರೆ ಕನ್ಸೇ ಅಲ್ವಾ? ಕನ್ಸಲ್ಲಿ ನೀವ್ ಏನ್ ಬೇಕಾದ್ರೂ ನೋಡ್ಬಹುದು. ಕನ್ಸಲ್ಲಿ ನೀವು ಈ ದೇಶದ ಪ್ರಧಾನ ಮಂತ್ರಿ ಕೂಡ ಆಗ್ಬಹುದು. ಆದ್ರೆ ನಿಜ ಏನು ಅಂತ ಹೇಳ, ನೀವ್ ಹಳ್ಳಿಯ ಮುಖ್ಯಸ್ಥರು ಕೂಡ ಆಗಕ್ಕಾಗಲ್ಲ. ಮಲ್ಕೊಳ್ಳಿ. ಆ ಇಡೀ ರಾತ್ರಿ ಮಾರುತಿರಾವ್ಗೆ ನಿದ್ದೆನೆ ಬರ್ಲಿಲ್ಲ. ಅವನು ರಾತ್ರಿ ಎಲ್ಲ ಈ ಕಡೆ ಆ ಕಡೆ ಹೊರಲಾಡ್ತಿದ್ದ. ಬೆಳಗಿನ ಜಾವ ಶಂಕರ್ ರಾವ್ ಅವನ ಮನೆಗೆ ಬಂದು ಜೋರಾಗಿ ಬಾಗಿಲು ತಟ್ತಾ ಇದ್ದ. ಏನಾಯ್ತು? ನೀನ್ ಯಾಕೆ ಇಷ್ಟೊಂದು ಹೆದರಿದ್ಯಾ? ನೀನ್ ಸ್ವಲ್ಪ ಹೊರಗಡೆ ಬಾ, ನಿನ್ನ ಹತ್ರ ಮುಖ್ಯವಾದ ವಿಷಯ ಮಾತಾಡ್ಬೇಕು. ಅರೆ ಅಂತದ್ ಏನಾಯ್ತು ಅಣ್ಣ? ನೀನು ಮನೆ ಹತ್ರ ಯಾಕೆ ಬರಕ್ಕಾಗಲ್ಲ? ವಿಷಯನೇ ಆತರ ಇದೆ. ಮಾರುತಿರಾವ್ ಹೊರಗಡೆ ಹೋಗ್ಬಿಡ್ತಾನೆ. ಮಾರುತಿರಾವ್ ನೋಡ್ತಾನೆ ಶಂಕರ್ ರಾವ್ ತುಂಬಾನೇ ಭಯ ಪಟ್ಕೊಂಡಿರ್ತಾನೆ. ಬೇಗ ಹೇಳು, ನನಗೆ ಗಾಬರಿ ಆಗ್ತಾ ಇದೆ. ನಿನ್ ಹೆಂಡತಿ ಮಕ್ಕಳು ಇಬ್ರು ಹುಷಾರಾಗಿದಾರ ತಾನೆ? ಅರೆ ಅವ್ರಿಬ್ರು ತುಂಬಾನೇ ಚೆನ್ನಾಗಿದ್ದಾರೆ. ಈಗ ಹೇಳೋ ವಿಷಯ ನೀನ್ ಕೇಳಿದ್ರೆ ಗಾಬರಿಯಾಗಿ ನೀನು ತಲೆ ಸುತ್ತಿ ಬಿದ್ದು ಹೋಗ್ಬಿಡ್ತೀಯ. ನಿನಗ್ ಗೊತ್ತಲ್ಲ, ನಿನ್ನೆ ನಾವಿಬ್ರು ಬಸಂತ್ ಪ್ರಧಾನ್ ಮುಖ್ಯಸ್ಥರು ಗದ್ದೆಯಿಂದ ಆ ಗೊಂಬೆನ ತಗೊಂಡ್ಬಂದಿದ್ವಲ್ಲ, ಆ ಗೊಂಬೆ ಅಲ್ಲಿಂದ ಮಾಯ ಆಗಿದೆ. ಅರೆ ಅದರಿಂದ ನಾನ್ಯಾಕೆ ಹೆದರ್ಕೊಳ್ಬೇಕು? ಬೆಳಿಗ್ಗೆ ಆ ಪೂಜಾರಿ ನೋಡಿರ್ಬೇಕು, ಆ ಗೊಂಬೆನ ಯಾವ್ದೋ ಗದ್ದೆ ಒಳಗಡೆ ಬಿಟ್ಟು ಬಂದಿರ್ಬೇಕು, ಇಲ್ಲ ಹೊರಗಡೆ ಎಲ್ಲೋ ಎಸ್ತು ಬಂದಿರ್ಬೇಕು. ಬೆಳಿಗ್ಗೆಯಿಂದ ಪೂಜಾರಿನೇ ಮಾಯ ಆಗೋಗಿದ್ದಾನೆ. 3 ಜನ ಎಲ್ಲ ದೇವಸ್ಥಾನದ ಮುಂದೆ ನಿಂತ್ಕೊಂಡಿದ್ದಾರೆ. ಮತ್ತ ಆ ಗೊಂಬೆನೂ ಮಾಯ ಆಗಿದೆ. ಪೂಜಾರಿ ಹೆಂಡತಿಯಂತೂ ಅತ್ತತ್ತು ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ. ಅವಳ ಮಕ ನೋಡಕ್ ಆಗ್ತಿಲ್ಲ. ಪೂಜಾರಿ ನಮ್ ಹಳ್ಳಿ ಬಿಟ್ಬಿಟ್ಟು ಹೊರಗಡೆ ಯಾವತ್ತೂ ಹೋಗೋರೇ ಅಲ್ಲ. ನಮ್ಮ ಹಳ್ಳಿಲಿ ವರ್ಷಗಳಿಂದ ನಡ್ಕೊಂಡ್ ಬಂದಿರೋ ಪರಂಪರೆ ಪ್ರಕಾರ ಯಾರೇ ದೇವಸ್ಥಾನದ ಪೂಜಾರಿ ಆಗ್ತಾರೋ ಅವ್ರು ಬದುಕಿರೋ ತನಕ ಇದೇ ಹಳ್ಳಿಲಿ ಇರ್ಬೇಕಾಗತ್ತೆ. ಅವರು ಈ ಹಳ್ಳಿ ಬಿಟ್ಬಿಟ್ಟು ಹೊರಗಡೆ ಹೋಗಕ್ ಆಗೋದಿಲ್ಲ. ಅರೆ ಇವಾಗ ಏನ್ ಮಾಡೋದು ಶಂಕರ್? ನಾವ್ ಆ ಗೊಂಬೆನ ಅಲ್ಲಿಂದ ಎತ್ಕೊಂಡ್ಬಂದ್ಬಿಟ್ಟು ತಪ್ಪೇನು ಮಾಡಿಲ್ಲ ತಾನೆ? ಅರೆ ನನ್ಗನ್ಸುತ್ತೆ ನಾವ್ ಇವಾಗ ರತ್ನಮ್ಮನ ಹತ್ರ ಹೋಗ್ಬಿಟ್ಟು ಮಾತಾಡ್ಬೇಕು. ಈಗ ಅವರೇ ನಮಗ್ ಸಹಾಯ ಮಾಡಬಹುದು. ಶಂಕರ್ ರಾವ್ ಹೇಳಿದನ್ನ ಕೇಳಿ ಮಾರುತಿರಾವ್ ತುಂಬಾನೇ ಭಯ ಪಟ್ಕೊಂಡು ತುಂಬಾ ಜಾಸ್ತಿ ಯೋಚನೆ ಮಾಡ್ತಾ ಇದ್ದ. ನೀನು ಸರಿ ಹೇಳ್ತಾ ಇದೀಯ ಶಂಕರ್. ನಾವ್ ಈ ಕೂಡ್ಲೆ ರತ್ನಮ್ಮನ್ನ ಕಾಣ್ಬೇಕು. ಆ ರತ್ನಮ್ಮಂಗೆ ನಮ್ ಇಡೀ ಹಳ್ಳಿ ಬಗ್ಗೆ ಎಲ್ಲ ಇತಿಹಾಸ ಚೆನ್ನಾಗಿ ಗೊತ್ತಿದೆ. ಅವಳು ನಮಗೆ ಸಹಾಯ ಮಾಡದೆ ಮಾಡ್ತಾಳೆ. ರತ್ನ ಅವರು ಹಳ್ಳಿಯಲ್ಲಿ ಒಂಥರ ವಿಚಿತ್ರ ಬುದ್ಧಿ ಇರೋ ಹೆಂಗ್ಸು. ಇಡೀ ಹಳ್ಳಿಯಲ್ಲಿ ಈ ವಿಷಯ ಪ್ರಸಿದ್ಧಿ ಪಡೆದಿತ್ತು. ರತ್ನ ಅವರು ಆ ಹಳ್ಳಿಯ ಇತಿಹಾಸದ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದವರು ಅಂತ. ಅವರು ಎಲ್ರನ್ನೂ ಭೇಟಿ ಮಾಡ್ತಾ ಇರ್ಲಿಲ್ಲ. ಸ್ವಲ್ಪ ಹೊತ್ತಲ್ಲೇ ಮಾರುತಿರಾವ್ ಮತ್ತೆ ಶಂಕರ್ ರಾವ್
ರತ್ನ ಅವರ ಮನೆಗೆ ಬಂದ್ಬಿಡ್ತಾರೆ. ನೀವಿಬ್ರು ಅಣ್ಣ ತಮ್ಮಂದ್ರು ಇಲ್ಲಿಗೆ ಯಾಕೆ ಬಂದಿದ್ದೀರಾ? ನಿಮ್ಗೆ ಈ ವಿಷಯ ಗೊತ್ತಿಲ್ವಾ? ನಾನು ಯಾರ ಜೊತೆನೂ ಭೇಟಿ ಮಾಡಕ್ ಇಷ್ಟಪಡಲ್ಲ ಅಂತ. ಮನುಷ್ಯರ ಈ ಕೆಟ್ಟ ಪ್ರವರ್ತನೆನೆ ನನ್ನ ಇಷ್ಟು ದೂರ ಈ ಕಾಡಲ್ಲಿ ಬಂದು ವಾಸ ಮಾಡೋ ಹಾಗೆ ಮಾಡಿರೋದು, ಗೊತ್ತಾಯ್ತಾ? ಆದ್ರೆ ನೀವುಗಳು ನಾನು ಎಲ್ಲಿದ್ರೂ ಬಿಡೋದಿಲ್ಲ. ನಮಗೆ ಸಹಾಯ ಮಾಡಿ. ಈಗ ನನ್ನ ಹತ್ರ ಏನ್ ಸಹಾಯ ಕೇಳಕ್ ಬಂದಿದ್ದೀರಾ ಮಾರುತಿರಾವ್? ನೀನೇನ್ ಮಾಡ್ಬಾರ್ದಾಗಿತ್ತೋ ಅದನ್ನೇ ನೀನು ಮಾಡ್ಬಿಟ್ಟಿದೀಯಲ್ಲ. ನಿಮ್ ಮಾತಿನ ಅರ್ಥ ನನಗೆ ಗೊತ್ತಾಗ್ಲಿಲ್ಲ. ನಾವು ಅಂತದೇನ್ ಮಾಡಿದ್ವಿ? ನಾವು ಮಾಡಬಾರ್ದಾಗಿತ್ತು. ಇದ್ದಕ್ಕಿದ್ದ ಹಾಗೆ ರತ್ನ ಅವರು ಅವ್ರನ್ನ ಒಂಥರ ವಿಚಿತ್ರವಾಗಿ ನೋಡಿ ಹೀಗ್ ಹೇಳ್ತಾರೆ, ನೀವುಗಳು ಆ ದೃಷ್ಟಿ ಬೊಂಬೆನ ವಸಂತರಾವ್ ಅವರ ಹೊಲದಿಂದ ತಗೊಂಡ್ ಬರ್ಬಾರ್ದಾಗಿತ್ತು, ಗೊತ್ತಾಯ್ತಾ? ಆದ್ರಿಂದ ನಾವೇನ್ ತಪ್ಪು ಮಾಡಿದೀವಿ? ಅವ್ರು ತುಂಬಾ ಹಳೆ ಮುಖ್ಯಸ್ಥರು ಆಗಿದ್ರು. ಅವ್ರ ಜಮೀನು ಹಾಳ್ ಬಿದ್ದಿದೆ. ನಮಗನಿಸ್ತು ಹಾಳ್ ಬಿದ್ದ ಜಮೀನಿಂದ ಏನು ಕೆಲಸ ಆಗೋದಿಲ್ಲ ಅಂತ. ಅದಕ್ಕೆ ನಾವು ಆ ಗೊಂಬೆನ್ ತಗೊಂಬಂದ್ಬಿಟ್ಟು ದೇವಸ್ಥಾನದಲ್ಲಿ ಇಟ್ವಿ. ಈ ತರ ಬೆಳಿಗ್ಗೆ ಇದು ನಮ್ ಗದ್ದೆಯಲ್ಲೋ ಇಲ್ಲ ಬೇರೆ ಯಾರ್ದೋ ಗದ್ದೆಲಿ ಈ ಗೊಂಬೆನ್ ತಗೊಂಡೋಗ್ಬಿಟ್ಟು ಇಟ್ಟು ಬರ್ತೀವಿ ಅಂತ. ಅದು ಯಾರಿಗಾದ್ರೂ ಕೆಲ್ಸಕ್ ಬಂದೇ ಬರುತ್ತೆ. ಮೂರ್ಖ ವ್ಯಕ್ತಿಗಳೇ, ನೀವು ಆ ದೃಷ್ಟಿ ಬೊಂಬೆನ ಅಲ್ಲಿಂದ ತಗೊಂಡು ಬರ್ಬಾರ್ದಾಗಿತ್ತು, ತಿಳಿತಾ? ಅರೆ, ಈ ಪ್ರಪಂಚದಲ್ಲಿ ಯಾವುದೇ ವಸ್ತು ಯಾವುದೇ ಕಾರಣ ಇಲ್ದೆ ಒಂದ್ ಕಡೆ ಇಡೋದಿಲ್ಲ, ತಿಳಿತಾ? ಆ ದೃಷ್ಟಿ ಬೊಂಬೆನ ಆ ವಸಂತರಾವ್ ಅವರ ಹೊಲದಲ್ಲಿ ಇಟ್ಟಿದ್ದಾರೆ ಅಂದ್ರೆ ಅದಕ್ಕೂ ಒಂದು ದೊಡ್ಡ ಕಾರಣನೇ ಇದೆ. ನೀನ್ ಅದನ್ನ ಎಬ್ಬಿಸ್ಬಿಟ್ಟಿದ್ಯಾ. ನೀನು ಅದನ್ನ ಎಬ್ಬಿಸ್ಬಾರ್ದಾಗಿತ್ತು. ಈಗ ಸರ್ವನಾಶ ನಿಶ್ಚಿತ. ನೀವಿಬ್ರು ಅಣ್ಣ ತಮ್ಮಂದ್ರು ಸಮಯ ಜಾಲದಲ್ಲಿ ಹೇಗ್ ಸಿಕ್ಕಾಕೊಳ್ತೀರಾ ಅಂದ್ರೆ ನೀವಲ್ಲಿಂದ ಹೊರಗ್ ಬರಕ್ ಆಗದೆ ಇರೋವಾಗ ಆಗ್ಬಿಡತ್ತೆ. ಭಯ ಇರ್ಲಿ. ನೀವ್ ಏನ್ ಹೇಳ್ತಾ ಇದೀರ ಅಂತ ನಮಗೊಂಚೂರು ಅರ್ಥ ಆಗ್ತಿಲ್ಲ. ನೀವು ನಮಗೆ ಸಹಾಯ ಯಾಕೆ ಮಾಡ್ತಾ ಇಲ್ಲ? ಯಾಕಂದ್ರೆ ನಿಮಗೆ ನಾನ್ ಸಹಾಯ ಮಾಡಕ್ ಆಗಲ್ಲ. ಈಗ ನಿಮ್ಮಿಬ್ಬರಿಗೂ ಈಶ್ವರನೇ ಸಹಾಯ ಮಾಡಕ್ ಆಗೋದು. ನಾನು ಆ ದೇವ್ರ ಹತ್ರ ನಿಮ್ಮಿಬ್ಬರಿಗೂ ಮತ್ತೆ ಈ ಹಳ್ಳಿಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಬಹುದಷ್ಟೇ. ಸರಿ ಆಯ್ತು, ನಾವಿಬ್ರು ಇಲ್ಲಿಂದ ಹೊರಟೋಗ್ತೀವಿ. ನಮಗೆ ಇಷ್ಟಾದ್ರೂ ಹೇಳ್ಬೋದಲ್ವಾ ನೀವು? ಆ ಗೊಂಬೆ ರಹಸ್ಯ ಏನು ಅಂತ? ನೀವು ಬರೀ ಇಷ್ಟನ್ ಮಾತ್ರ ತಿಳ್ಕೊಳ್ಬೇಕು. ಆ ವಸಂತರಾವ್ ಅವರ ಬರಡು ಭೂಮಿ ಈಗಲ್ಲ, ಒಂದ್ ಕಾಲದಲ್ಲಿ ತುಂಬಾ ಚೆನ್ನಾಗಿ ಬೆಳೀತಿತ್ತು. ಆದ್ರೆ ನೋಡ್ತಾ ನೋಡ್ತಾ ಅದು ಬರಡು ಭೂಮಿ ಆಗ್ಬಿಡ್ತು. ಮತ್ತೆ ವಸಂತರಾವ್ ಮುಖ್ಯಸ್ಥ ಒಂದಿನ ಇದ್ದಕ್ಕಿದ್ದ ಹಾಗೆ ಮಾಯ ಆದ. ಹೇಗ್ ಗೊತ್ತಾ? ಆ ಪೂಜಾರಿ ಮಾಯ ಆದ್ನಲ್ಲ, ಅದೇ ರೀತಿ. ಮಾರುತಿರಾವ್ ಮತ್ತೆ ಶಂಕರ್ರಾವ್ ನಿರಾಶೆಗೊಂಡು ಅಲ್ಲಿಂದ ಬರ್ತಾರೆ. ಅವರಿಬ್ರು ಸ್ವಲ್ಪ ಮುಂದೆ ನಡೆದಿದ್ರು. ಆಗ ಅವರಿಬ್ರು ಕಣ್ಣು ಒಂದು ದಟ್ಟವಾದ ಮರದ ಮೇಲೆ ಬೀಳತ್ತೆ. ನನಗೆ ಅನ್ನಿಸ್ತಾ ಇದೆ ಆ ದೊಡ್ಡ ಕೊಂಬೆ ಮೇಲೆ ಯಾರೋ ಕೂತ್ಕೊಂಡಿದ್ದಾರೆ ಅಂತ. ಆ ಮರ ಎಷ್ಟು ದೊಡ್ಡದಿದೆ ನೋಡು. ಇಲ್ಲಿ ಸುತ್ತಮುತ್ತಲು ಯಾವ ಮನುಷ್ಯರು ಮತ್ತೆ ಯಾವ ಮಂಗಗಳು ಕಾಣಿಸ್ತಿಲ್ಲ. ಸರಿಯಾಗಿ ನೋಡಿ, ಅಲ್ಲಿ ಏನೋ ಮಿಣುಕ್ತಾ ಇದೆ ತಾನೇ? ಮಾರುತಿರಾವ್ ಆ ಮರದ ಕೊಂಬೆನ ವಿಚಿತ್ರವಾಗಿ ನೋಡ್ತಾ ಇದ್ದ. ಅರೆ, ನೀನು ಸರಿಯಾಗಿ ಹೇಳ್ತಿದ್ಯಾ ಶಂಕರ್. ನಡಿ ಹೋಗಿ ನೋಡೋಣ. ಅವರಿಬ್ರು ಮರದ ಹತ್ರ ಬಂದು ನಿಂತ್ಕೊಳ್ತಾರೆ. ಆಗ ಅಲ್ಲಿ ಅವರಿಬ್ರು ಮುಂದೆ ಯಾರೋ ಬರ್ತಾರೆ. ಇದಕ್ಕಿದ್ದ ಹಾಗೆ ಅವ್ರ ಮುಂದೆ ಅದು ಬಂದಿದ್ದಕ್ಕೆ ಅವರಿಬ್ರು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾರೆ. ಅವರಿಬ್ರು ನೋಡ್ತಾರೆ, ಅದು ಯಾವ್ದೋ ಒಂದು ಜೋಕರ್. ಅದು ಅವರಿಬ್ರನ್ನ ನೋಡಿ ವಿಚಿತ್ರವಾಗಿ ನಗ್ತಾ ಇತ್ತು. ಯಾರ್ ನೀನು? ನೀವ್ ಯಾವತ್ತು ಜೋಕರನ್ನ ನೋಡೇ ಇಲ್ವಾ? ನಾನು ಅವನೇ. ಜೋಕರ್ಗಳನ್ನಂತೂ ನಾನು ತುಂಬಾ ನೋಡಿದ್ದೀನಿ, ಆದ್ರೆ ನಿನ್ನ ನಾನು ಯಾವತ್ತೂ ಈ ಹಿಂದೆ ನೋಡೇ ಇಲ್ಲ. ಏನ್ ಹೆಸರು ನಿಂದು? ಜೋಕರ್. ನಾನು ನಿನ್ ಹತ್ರ ನಿನ್ ಹೆಸರು ಕೇಳ್ದೆ. ಯಾಕೆ ನಿನಗೆ ಕೇಳಿಸ್ಲಿಲ್ವಾ? ನನ್ನ ಹೆಸರು ಜೋಕರ್. ನಾನು ಎಲ್ಲಿಂದ ಬಂದೆ ಅಂದ್ರೆ ಇದ್ರ ಬಗ್ಗೆ ನಿನಗೆ ಆದಷ್ಟು ಬೇಗ ತಿಳಿಯುತ್ತೆ. ಇಷ್ಟನ್ನ ಹೇಳಿ ಆ ಜೋಕರ್ ಗಾಳಿಯಲ್ಲಿ ಏನೋ ಆಟ ತೋರಿಸ್ತಿದ್ದ. ಮತ್ತೆ ನೋಡ್ತಾ ನೋಡ್ತಾ ಏನೇನೋ ಆಟಗಳನ್ನ ತೋರಿಸ್ತಾ ಅವರ ಕಣ್ಮುಂದೆ ಅವನು ಮಾಯ ಆಗ್ಬಿಡ್ತಾನೆ. ಇವನ್ ಯಾರು? ನಮ್ ಹಳ್ಳಿಲಿ ಜೋಕರ್ಗಳು ಯಾವಾಗ ಬರಕ್ ಶುರು ಆದ್ರು? ಅರೆ, ನನಗನ್ಸುತ್ತೆ ಯಾವ್ದೋ ಹಳ್ಳಿಲಿ ಸರ್ಕಸ್ ಹಾಕಿರ್ಬೇಕು ಅಂತ. ನನಗನ್ಸುತ್ತೆ ಈ ಜೋಕರ್ ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡಿರ್ಬಹುದು. ಸುತ್ತಾಡ್ತಾ ಸುತ್ತಾಡ್ತಾ ಇಲ್ಲಿ ತನಕ ಬಂದಿರಬಹುದು. ನಮಗೆ ಇದರಿಂದ ಏನಾಗ್ಬೇಕಾಗಿದೆ? ನಡಿ ಮನೆಗೆ ಹೋಗೋಣ. ಶಂಕರ್ರಾವ್ ಮಾರುತಿರಾವ್ ಮನೆ ಕಡೆಗೆ ಹೋಗ್ತಾನೆ. ಆದ್ರೆ ಅವನು ನೋಡ್ತಾನೆ, ಅವನ ಹೆಂಡತಿ ಮತ್ತೆ ಅವನ ಮಗ ಮುನ್ನ ಕೂಡ ಮಾರುತಿರಾವ್ ಮನೆಗೆ ಬಂದ್ಬಿಟ್ಟಿರ್ತಾರೆ. ಅವನ ಹೆಂಡತಿ ಮತ್ತೆ ಅವನ ಮಗುನ ನೋಡಿ ಶಂಕರ್ರಾವ್ ತುಂಬಾನೇ ಶಾಕ್ ಆಗ್ಬಿಡ್ತಾನೆ. ಆಗ ಮಾರುತಿರಾವ್ನ ಹೆಂಡತಿ ಕಂಚನ್ ಭಯ ಪಟ್ಕೊಂಡ್ ಹೇಳ್ತಾಳೆ, ನಾನು ನಿಮ್ಮನ್ನ ತುಂಬಾ ಸಮಯದಿಂದ ಕಾಯ್ತಾ ಇದ್ನಲ್ಲ. ನಾನು ಮುನ್ನಾಗ್ ಹೇಳಿ ನಿಮ್ಮನ್ನ ಹಳ್ಳಿಯಲ್ಲಿ ಹುಡುಕ್ಸ್ದೆ ಕೂಡ, ಆದ್ರೆ ನೀವೆಲ್ಲೂ ಸಿಗ್ಲಿಲ್ಲ. ಅರೆ, ಏನಾಯ್ತು ಕಂಚನ್? ನೀನು ಇಷ್ಟೊಂದ್ ಯಾಕೆ ಹೆದರ್ಕೊಂಡಿದ್ಯಾ? ಗೊತ್ತಿಲ್ಲ, ನೀವಿಲ್ಲಿಂದ ಹೊರಟೋದ್ಮೇಲೆ
ನಾನು ಮನೆ ಕೆಲ್ಸ ಮಾಡ್ಕೊಂಡಿದ್ದೆ. ಮತ್ತೆ ಇದ್ದಕ್ಕಿದ್ದ ಹಾಗೆ ಕೋಣೆಯಲ್ಲಿ ಒಂದು ಜೋರಾದ ಧ್ವನಿ ಕೇಳ್ತು. ನಾನ್ ಅನ್ಕೊಂಡೆ ಏನೋ ಭೂಕಂಪ ಆಯ್ತೇನೋ ಅಂತ. ಆದ್ರೆ ಆ ಕೋಣೆಯಲ್ಲಿ ಏನೋ ಬಣ್ಣ ಬಣ್ಣದ ಕಿರಣಗಳು ಮೂಡ್ ಬರ್ತಿದ್ವು. ನನ್ ಕೋಣೆ ಹತ್ರ ಹೋಗಿದ್ದಾಗ ಒಂದು ದೃಷ್ಟಿ ಬೊಂಬೆ ಬಿಳಿ ಬಣ್ಣದ ಕಿರಣಗಳಿಂದ ಹೊಳಿತಾ ಕುತ್ಕೊಂಡಿತ್ತು ಮತ್ತೆ ನನ್ನನ್ನೇ ನೋಡ್ತಿತ್ತು. ಅವನ್ ಹೆಂಡತಿ ಕಂಚನ್ ಹೇಳಿದ್ದನ್ನೆಲ್ಲ ಕೇಳಿ ಮಾರುತಿ ರಾವ್ ತುಂಬಾನೇ ಆಶ್ಚರ್ಯ ಪಟ್ಕೊಂಡ. ಅವರು ತುಂಬಾನೇ ಭಯ ಪಟ್ಕೊಂಡು ಶಂಕರ್ ರಾವ್ ಕಡೆ ನೋಡ್ತಾನೆ. ಅರೆ ಇದೆಲ್ಲ ಏನ್ ನಡೀತಾ ಇದೆ? ಮೊದ್ಲು ನೋಡಿದ್ರೆ ನಾವು ಆ ಗೊಂಬೆ ತಗೊಂಡೋಗಿ ದೇವಸ್ಥಾನದಲ್ಲಿ ಇಟ್ವಿ. ಗೊಂಬೆ ದೇವಸ್ಥಾನದಿಂದ ಮಾಯ ಆಯ್ತು. ಜೊತೆಲಿ ಪೂಜಾರಿ ಕೂಡ. ಅದೇ ಗೊಂಬೆ ಇರಬಹುದಾ? ಇದು ಆ ಗೊಂಬೆ ಆಗಿರೋಕ್ ಸಾಧ್ಯ ಇಲ್ಲ. ಕಂಚನ್ ಏನ್ ಹೇಳ್ತಿದ್ದಾಳೆ ಅಂದ್ರೆ, ಈ ಗೊಂಬೆ ಬಿಳಿ ಬಣ್ಣದಿಂದ ಬೆಳಗ್ತಾ ಇದೆ. ಗದ್ದೆಯಲ್ಲಿದ್ದು ತುಂಬಾ ಸಾಧಾರಣವಾದ ಗೊಂಬೆ. ಏನೇ ಇರ್ಲಿ, ಒಳಗ್ ಹೋಗಿ ನಾವು ನೋಡ್ಬೇಕಲ್ವಾ ಅದನ್ನ. ಇಷ್ಟನ್ನ ಹೇಳ್ಕೊಂಡು ಅವರಿಬ್ರು ಭಯ ಪಟ್ಕೊಂಡು ಕೋಣೆ ಒಳಗಡೆ ಹೋಗ್ತಾರೆ. ಆದ್ರೆ ಎದುರುಗಡೆ ದೃಶ್ಯನ ನೋಡಿ ಅವರಿಬ್ಬರ ಕಣ್ಣು ಶಾಕಿಂದ ಹಾಗೆ ನೋಡ್ತಾನೆ ನಿಂತ್ಕೊಂಡ್ಬಿಡತ್ತೆ. ಅವರೆಲ್ಲರೂ ನೋಡ್ತಾರೆ, ಅವರ ಒಂದು ವಜ್ರದ ದೃಷ್ಟಿ ಬೊಂಬೆ ನಿಂತ್ಕೊಂಡಿತ್ತು. ಅದರಲ್ಲಿ ಬಹಳ ಅಮೂಲ್ಯವಾದ ವಜ್ರಗಳನ್ನ ಜೋಡಿಸಿದ್ರು. ಆಗ ಅವರಿಬ್ಬರ ಕಣ್ಣುಗಳ ಮುಂದೆನೆ ಒಂದು ಅವಿಸ್ಮಯಕಾರಿ ಘಟನೆ ನಡೀತು. ಆ ದೃಷ್ಟಿ ಬೊಂಬೆ ಅವರಿಬ್ಬರನ್ನ ನೋಡ್ಕೊಂಡು ನಗ್ತಾ ಹೇಳತ್ತೆ, ನನ್ನ ಮೈಗೆ ಅಂಟ್ಕೊಂಡಿರುವಂತ ವಜ್ರಗಳನ್ನ ಕೀಳೋ ಪ್ರಯತ್ನ ಮಾಡಬೇಡ, ಇಲ್ಲ ಅಂದ್ರೆ ನಿಮ್ಮಿಬ್ಬರ ಸಾವು ನಿಶ್ಚಿತವಾಗಿದೆ. ದೃಷ್ಟಿ ಬೊಂಬೆ ಮಾತಾಡೋದನ್ನ ನೋಡಿ ಮಾರುತಿ ರಾವ್ ಮತ್ತೆ ಶಂಕರ್ ರಾವ್ ಇಬ್ರು ತುಂಬಾನೇ ಭಯ ಪಟ್ಕೊಂಡ್ಬಿಡ್ತಾರೆ. ಯಾರ್ ನೀನು? ಗೊಂಬೆ ಹೇಗ್ ಮಾತಾಡಕ್ಕಾಗುತ್ತೆ? ನಾನು ಸಾಧಾರಣ ಗೊಂಬೆ ಅಲ್ಲ. ನೀವು ನನ್ನ ಮಾತನ್ನ ಕೇಳಿದ್ರೆ ನಾನು ನಿಮಗೆ ಸಹಾಯ ಮಾಡಬಹುದು. ಏನ್ ಸಹಾಯ? ನಾನು ನಿಮ್ಮನ್ನ ಶ್ರೀಮಂತನಾಗಿ ಮಾಡಬಹುದು. ಎಷ್ಟು ಅಂದ್ರೆ ನೀನು ಯೋಚನೆ ಕೂಡ ಮಾಡಕ್ಕಾಗಲ್ಲ. ಆದ್ರೆ ನಾನ್ ನಿನ್ ಮಾತನ್ನ ಹೇಗ್ ನಂಬೋದು? ಎಲ್ಲಿ ತನಕ ನೀನು ನಿನ್ನ ಬಗ್ಗೆ ಹೇಳೋದಿಲ್ವೋ ಅಲ್ಲಿ ತನಕ ನಾನ್ ನಿನ್ನ ನಂಬೋದಿಲ್ಲ. ಹಾ ನಿನ್ನ ಹೇಗ್ ನಂಬಕ್ಕಾಗುತ್ತೆ? ನೀನು ಭೂತ ಪ್ರೇತ ಪಿಶಾಚಿ ಆಗ್ಬಿಟ್ರೆ ನಾವು ಸರ್ವನಾಶ ಆಗೋಗ್ಬಿಡ್ತೀವಿ. ನಾನು ಭೂತ ಪ್ರೇತ ಪಿಶಾಚಿ ಇದ್ರಲ್ಲಿ ಯಾವುದೂ ಅಲ್ಲ. ಸಮಯ ಬಂದ ಮೇಲೆ ನಿನಗೆ ಎಲ್ಲ ತಿಳಿಯುತ್ತೆ. ಶಂಕರ್ ರಾವ್ ತುಂಬಾನೇ ಗಾಢವಾಗಿ ಯೋಚನೆ ಮಾಡ್ಕೊಂಡು ಆ ದೃಷ್ಟಿ ಬೊಂಬೆನ ಭಯ ಪಟ್ಕೊಂಡು ನೋಡಿ ಈ ರೀತಿ ಹೇಳ್ತಾನೆ. ಅರೆ ನೀನು ಅದೇ ಗೊಂಬೆ ತಾನೆ ನಾವು ಬಸಂತರಾವ್ ಪ್ರಧಾನ್ ಗದ್ದೆಯಿಂದ ಎತ್ಕೊಂಡ್ ಬಂದಿದ್ವಲ್ಲ? ಶಂಕರ್ ರಾವ್ನ ಮಾತನ್ನ ಕೇಳಿ ಆ ದೃಷ್ಟಿ ಬೊಂಬೆ ಒಂಥರ ವಿಚಿತ್ರವಾಗಿ ನಗ್ತಾ ಇತ್ತು. ದೀನ್ ದಯಾಳ್ ಉತ್ತರ ಪ್ರದೇಶನ ಬದಾಯೋ ಜಿಲ್ಲೆಯಲ್ಲಿದ್ದ. ಅವನು ಒಂದು ಒಳ್ಳೆ ರೈತನಾಗಿದ್ದ. ಅವನತ್ರ 30 ಎಕರೆ ಒಳ್ಳೆ ಬೆಳೆ ಬೆಳೆಯೋ ಹೊಲ ಇತ್ತು. ಅಲ್ಲಿ ಗೋಧಿ, ಅಕ್ಕಿ, ಜೋಳ ಮತ್ತಿತರ ತರಕಾರಿಗಳನ್ನ ಬೆಳೀತಾ ಇದ್ರು. ದೀನ್ ದಯಾಳ್ನ ಮನೆಯಲ್ಲಿ ಅವನ ಹೆಂಡತಿ, 2 ಮಕ್ಕಳು ಮತ್ತೆ ವಯಸ್ಸಾದ ತಂದೆ ಇದ್ರು. ಮಕ್ಕಳೇ, ಸೊಸೆ ಎಲ್ಲಿದ್ದೀರಾ? ಮೆಹಂದಿಪುರಿನ ಬಾಲಾಜಿ ಪ್ರಸಾದನ ತಗೊಂಡ್ ಬಂದಿದ್ದೀನಿ, ಹರಿಪ್ರಸಾದ್ ಮನೆಯಿಂದ. ತಗೊಳ್ಳಿ, ನೀನು ಏನಾದ್ರೂ ಹರಕೆ ಹೊತ್ಕೋ, ಆಮೇಲೆ ತಿನ್ನು. ಕೊಡಿ ತಾತ, ನನಗ್ ಕೊಡಿ. ಹೇ ಹನುಮಂತ, ನಮ್ ಕ್ಲಾಸ್ ನ ಮಾನಿಟರ್ ರಶಿಕಾ ಈ ಬಾರಿ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ಬಿಡ್ಲಿ. ಅವಳು ತುಂಬಾ ಆಡ್ತಾಳೆ ಮತ್ತೆ ಕ್ಲಾಸ್ ಅಲ್ಲಿ ಎಲ್ಲಾ ಮಕ್ಕಳಿಗೂ ಯಾವಾಗ್ಲೂ ಬಾಯಲ್ಲಿ ಬೆರ್ಲಿಟ್ಕೊಳ್ಳಿ ಅಂತ ಹೇಳ್ತಾಳೆ. ಹೇ ಹನುಮಂತ, ಇಂಗ್ಲಿಷ್ ಟೀಚರ್ ನಿಧಿ ಮೇಡಮ್ ಸ್ಕೂಲ್ನೇ ಬಿಟ್ಟು ಹೋಗೋ ತರ ಆಗ್ಲಿ. ಅವರು ತುಂಬಾ ಹೋಮ್ವರ್ಕ್ಸ್ ಕೊಡ್ತಾರೆ. ನಾನು ವಿಡಿಯೋ ಗೇಮ್ಸ್ ಆಡೋದಕ್ಕೆ ಟೈಮೇ ಸಿಗ್ತಾ ಇಲ್ಲ. ನೇಹಾ, ರಾಹುಲ್, ಈ ರೀತಿ ಬೇರೆಯವ್ರಿಗೆ ಕೆಟ್ಟದ್ ಬಯಸೋ ಅಂತ ಪ್ರಾರ್ಥನೆಗಳನ್ನ ಮಾಡಬಾರ್ದು. ನೀವು ದೇವ್ರತ್ರ ಏನಾದ್ರೂ ಬೇಡ್ಕೋಬೇಕು ಅಂದ್ರೆ ನಿಮ್ ಒಳ್ಳೇದಕ್ಕೆ ಬೇಡ್ಕೊಳ್ಳಿ, ಬೇರೆಯವ್ರಿಗೆ ಕೆಟ್ಟದ್ ಬಯಸೋದಲ್ಲ. ಮಕ್ಕಳೇ, ಸೊಸೆ ಸರಿಯಾಗಿ ಹೇಳ್ತಿದ್ದಾಳೆ. ನಾನು ಓದಿಲ್ಲ, ಆದ್ರೆ ನನಗೆ ಇಷ್ಟೊಂದು ಗೊತ್ತು. ಪರೀಕ್ಷೆಲ್ ಫೇಲ್ ಆಗೋದು, ಕೆಲಸ ಸಿಗ್ದಲೇ ಇರೋದು ಯಾರಿಗೂ ಇಷ್ಟ ಆಗೋದಿಲ್ಲ. ಅಪ್ಪ, ಈ ಬಾರಿ ಬ್ಯಾಗಲ್ಲಿ ನೀವೇನ್ ತಂದಿದ್ದೀರಾ? ಇದ್ರಲ್ಲೇನಾದ್ರೂ ಖಜಾನೆ ಇದೆಯಾ? ಇದು ನನಗೂ ಗೊತ್ತಿಲ್ಲ ಇದ್ರಲ್ಲಿ ಏನಿದೆ ಅಂತ. ನಾನು ರಸ್ತೆಯಲ್ಲಿ ಹೋಗ್ತಾ ಇದ್ದೆ, ಒಬ್ಬ ಮನುಷ್ಯ ಟಾಂಗದಲ್ಲಿ ಹೋಗ್ತಿದ್ದ, ಅವನ್ ಚೀಲದಿಂದ ಬಿತ್ತಿದ್ದು. ಆ ಬ್ಯಾಗಲ್ಲಿ ಏನಿದೆ ಅಂತ ನೋಡೋದಕ್ಕೆ ಎಲ್ಲರೂ ಕಾತುರದಿಂದ ಕಾಯ್ತಿದ್ರು. ದೀನ್ ದಯಾಳ್ ಆ ಚೀಲ ತೆಗೆದು ನೋಡ್ತಾನೆ, ಅದರಲ್ಲಿ ಕಡ್ಲೆಕಾಯಿ ಇತ್ತು. ಅರೆ, ಇದ್ರಲ್ಲಂತೂ ಕಡ್ಲೆಕಾಯಿಗಳಿದಿವೆ. ಕಡೆ ಪಕ್ಷ ಕಡ್ಲೆಕಾಯಿ ಆದ್ರೂ ತಿನ್ನಕ್ ಸಿಕ್ತು. ನಮ್ ಹಳ್ಳಿಲಂತೂ ಎಲ್ಲೂ ಕಡ್ಲೆಕಾಯಿ ತಿನ್ನಕ್ಕೆ ಸಿಗೋದಿಲ್ಲ. ದೀನ್ ದಯಾಳ್ನ ಹೆಂಡತಿ ಗೀತಾ ಒಬ್ಬ ಧಾರ್ಮಿಕಳಾಗಿದ್ಲು.
ಅವಳು ದೀನ್ ದಯಾಳ್ಗೆ ಹೇಳ್ತಾಳೆ, ಈ ಕಡ್ಲೆಕಾಯಿ ಮೇಲೆ ನಮ್ದ್ ಯಾವ್ದೇ ಅಧಿಕಾರ ಇಲ್ಲ, ಇದನ್ ಮಾರ್ಬಿಡಿ ಮತ್ತೆ ಇದ್ರಲ್ಲಿ ಬರೋ ದುಡ್ಡನ್ನ ದಾನ ಮಾಡಿ. ಸರಿಯಾಗಿ ಹೇಳ್ದೆ ಸೊಸೆ, ಆದ್ರೆ ಸ್ವಲ್ಪ ದಿನ ನಾವು ಕಾಯ್ಬೇಕು. ಯಾಕಂದ್ರೆ ಇದು ಯಾರ ಮೂಟೆನೋ ಅವನು ಇದನ್ನ ಹುಡುಕೊಳ್ತಾ ನಮ್ಮ ಹಳ್ಳಿ ತನಕ ಬಂದರೂ ಬರಬಹುದು. ದೀನ್ ದಯಾಳ್ನ ತಮ್ಮ ಸಿಟಿಯಲ್ಲಿ ವಾಸವಾಗಿದ್ದ. ಭಾಗ ಆದಾಗ ಅವನಿಗೂ 30 ಎಕರೆ ಜಾಗ ಸಿಕ್ಕಿತ್ತು. ಆದ್ರೆ ಅವನು ಹೊಲ ಮಾರಿ ಸಿಟಿಯಲ್ಲಿ ಒಂದು ಪ್ಲಾಟ್ ತಗೊಂಡಿದ್ದ. ಸುರೇಶ್ ಸಿಟಿಗೆ ಹೋದ್ಮೇಲೆ ಅವನಿಗೆ ಕೀಳಿರೆಮೆ ಕಾಡ್ತಿತ್ತು. ಅವನ್ ಹೆಂಡತಿ ರೇಖಾ ಕೂಡ ಅವನನ್ನ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಅಂತ ಹೇಳ್ತಾನೆ ಇರ್ತಿದ್ಲು. ಹಿಂದ್ಗಡೆ ಮನೆ ಓಂಕಾರ ಅವರು 2ನೇ AC ಹಾಕ್ಸ್ಕೊಂಡ್ಬಿಟ್ಟಿದ್ದಾರೆ. ಆದ್ರೆ ನಾವಿಲ್ಲಿ ಬಿಸ್ಲಲ್ಲಿ ಒಣಗ್ತಿದೀವಿ. ತುಂಬಾ ಬಿಸ್ಲಿರೋದ್ರಿಂದ ನನ್ ಕೂದ್ಲೆಲ್ಲ ಉದುರ್ತಾ ಇದೆ. ನನಗ್ ಮೊದ್ಲೇ ಗೊತ್ತಿದ್ರೆ ನಾನ್ ಇಷ್ಟು ಬಡತನದಲ್ಲಿರ್ಬೇಕು ಅಂತ ನಾನ್ ಯಾವತ್ತೂ ನಿನ್ನ ಮದ್ವೆ ಆಗ್ತಾ ಇರ್ಲಿಲ್ಲ ಗೊತ್ತಾ. ಅರೆ, ರೇಷನಿನ ಖರ್ಚು, ಪೆಟ್ರೋಲಿನ ಖರ್ಚು, LIC ಎಲ್ಲ ಕಟ್ಟಾದ್ಮೇಲೆ ನನ್ನ ಹತ್ರ ದುಡ್ಡಿಯಲ್ಲಿ ಉಳಿತಾ ಇದೆ. ನಂಗೆ AC ಎಲ್ಲಿಂದ ತಗೊಳ್ಳಿ? ನಿನ್ನ ದುಬಾರಿ ಬಟ್ಟೆ ಮತ್ತೆ ನಿನ್ನ ಕಾಸ್ಟ್ಲಿ ಬ್ಯೂಟಿ ಪ್ರಾಡಕ್ಟ್ಸ್. ಸಿಟಿಯಲ್ಲಿರೋರ್ಗೆ ಹಳ್ಳಿಯಿಂದಾನೇ ಧಾನ್ಯಗಳೆಲ್ಲ ಬರ್ತವೆ. ಆದ್ರೆ ನಾವು ಮಾತ್ರ ಅಂಗಡಿಯಿಂದ ರೇಷನ್ ತಗೊಳ್ಬೇಕು ನೋಡಿ. ನಿಮ್ ಅಣ್ಣಂಗೆ ಹಳ್ಳಿಯಲ್ಲಿ ಏನೂ ಖರ್ಚೇ ಇಲ್ಲ. ನೀನ್ ಅವ್ರ ಹತ್ರ ಜಮೀನ್ ಯಾಕೆ ಕೇಳ್ಬಾರ್ದು? ಅವರು ಹಳ್ಳಿಯಲ್ಲೇ ಇರೋದು, ಕೂಲಿ ಕೂಡ ಮಾಡ್ಬಿಡ್ತಾರೆ. ಅವ್ರಿಗೆ ಹೇಗೋ ಜೀವನ ನಡೆದು ಬಿಡುತ್ತೆ. ನನ್ ಪಾಲಿನ ಜಮೀನನ್ನ ತಗೊಂಡ್ಬಿಟ್ಟು ನಾನ್ ಮಾರ್ಬಿಟ್ಟಿದೀನಿ. ನನ್ ಮತ್ತೆ ಕೇಳೋಕ್ ಆಗೋದಿಲ್ಲ. ನೋಡು, ನೀನು ಇಷ್ಟೊಂದ್ ಒಳ್ಳೆ ಒಂಥರ ಆಡ್ಬೇಡ. ಆಗ ಜೀವನದಲ್ಲಿ ಏನು ಸಾಧನೆ ಮಾಡಕ್ ಆಗಲ್ಲ. ಈಗೆಲ್ಲ ತುಂಬಾ ಹುಷಾರಾಗಿ ಜೀವನ ನಡೆಸ್ಬೇಕಾಗತ್ತೆ. ನಮ್ಮ ಹತ್ರ ಇರೋ ಯುಕ್ತಿ ಬುದ್ಧಿ ಎಲ್ಲಾನು ಬಳಸಿದ್ರೇನೆ ಕೆಲ್ಸ ಆಗೋದು. ಈ ಸಂಡೇ ನೀನು ಊರ್ಗ್ ಹೋಗಿ ಗೋಧಿ ಅಕ್ಕಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಬ. ರವಿವಾರ ಸುರೇಶ್ ದೀನ್ ದಯಾಳ್ನ ಮನೆಗೆ ಹೋಗ್ತಾನೆ. ಚಿಕ್ಕಪ್ಪ ನಮಸ್ತೆ. ಅರೆ ನಮಸ್ತೆ ಮಕ್ಕಳೇ, ನಮಸ್ತೆ. ಅಣ್ಣ ಮನೇಲಿ ಇಲ್ವಾ? ಅವರು ಮಾವನ್ನ ಕಣ್ಣಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ದಾರೆ. ಅಪ್ಪನ್ಗೆ ರಾತ್ರಿ ಹೊತ್ತು ಸರಿಯಾಗಿ ಕಣ್ ಕಾಣೋದಿಲ್ವಲ್ಲ. ಅರೆ, ನಾನು ಅಣ್ಣನ ಹತ್ರ ಕೇಳ್ಬೇಕಾಗಿತ್ತು. ನನಗೆ 20 ಕ್ವಿಂಟಲ್ ಗೋಧಿ, 20 ಕ್ವಿಂಟಲ್ ಅಕ್ಕಿ ಸಿಗುತ್ತಾ ಅಂತ ಕೇಳ್ಬೇಕಾಗಿತ್ತು. ಆದ್ರೆ ಈಗ ಆಗೋದಿಲ್ವಲ್ಲ. ನಿಮ್ಮಣ್ಣ ಹೋದ್ ತಿಂಗಳು ತಾನೇ ಎಲ್ಲಾ ಫಸಲನ್ನ ಮಾರ್ಬಿಟ್ಟಿದ್ದಾರೆ. ಇದ್ದಕ್ಕಿದ್ದ ಹಾಗೆ ವಾತಾವರಣ ಬದಲಾಗಿ ಈ ಬಾರಿ ಎಲ್ಲ ಬೆಳೆ ಹಾಳಾಗ್ಬಿಟ್ಟಿದೆ ಅಣ್ಣ. ಆದ್ರೆ ಹಳ್ಳಿಯಲ್ಲಿರೋ ಯಾರತ್ರ ಆದ್ರೂ ಗೋಧಿ ಅಕ್ಕಿನ ನೀವು ತಗೊಳ್ಬಹುದು. ನನಗೆ ಖರೀದಿ ಮಾಡಕ್ ಬೇಡ ಅದ್ಕೆ. ನಾನ್ ನಿಮ್ ಹತ್ರ ಗೋಧಿ ಮತ್ತೆ ಅಕ್ಕಿನ ಕೇಳೋಕೆ ಅಂತ ಬಂದೆ. ಇದೇನ್ ಮಾತಾಡ್ತಿದ್ಯಾ ಸುರೇಶ್? ನೀನು ಸಿಟಿಯಲ್ಲಿ ಒಳ್ಳೆ ಕೆಲ್ಸದಲ್ಲಿದ್ಯಾ. ಅದು ನೀವಿಬ್ರೇ ಇರೋದು ಕೂಡ. ನಮ್ಗೆ ಮಕ್ಳು ಇದಾರೆ, ಮತ್ತೆ ಅಪ್ಪನಿಗೆ ಔಷಧಿ ಖರ್ಚು ಬೇರೆ. ನಾವ್ ಬೆಳೆ ಎಲ್ಲ ನಿನಗ್ ಕೊಟ್ಬಿಟ್ರೆ ನಾವೇನ್ ತಿನ್ನೋದು ಹೇಳು? ನಮ್ ದಿನನಿತ್ಯದ ಊಟಕ್ಕಿರೋದು ನಮ್ಗೆ ಈ ಬೆಳೆ ಮಾತ್ರನೇ. ನಿಮ್ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ. ಅಣ್ಣ ಬರ್ಲಿ, ನಾನ್ ಅವ್ರ ಹತ್ರನೇ ಮಾತಾಡ್ತೀನಿ. ಊಟ ಅಂತೂ ಇರ್ಬೇಕಲ್ವಾ ನಿಮ್ ಹತ್ರ? ಇಲ್ಲಾಂದ್ರೆ ಅದು ಖಾಲಿಯಾಗೋಗಿದ್ಯಾ? ಹೀಗ್ ಯಾಕೆ ಮಾತಾಡ್ತಿದ್ಯಾ ಸುರೇಶ್? ನೀನು ನಮ್ ಪರಿವಾರದ ಸದಸ್ಯ. ನೀನ್ ಎಷ್ಟ್ ದಿನ ಬೇಕಾದ್ರೂ ಇಲ್ಲಿರ್ಬಹುದು. ನಾವೇನ್ ತಿಂತೀವೋ ನಿನ್ಗೂ ಅದನ್ನೇ ಕೊಡ್ತೀವಿ. ದೀನ್ ದಯಾಳ್ ಮನೆಗ್ ಬಂದ್ಮೇಲೆ ಸುರೇಶ್ ಅವನ ಹತ್ರ ಮಾತಾಡ್ತಾನೆ. ಆದ್ರೆ ದೀನ್ ದಯಾಳ್ ಕೂಡ ಸುರೇಶ್ಗೆ ಅದೇ ಉತ್ತರ ಕೊಡ್ತಾನೆ. ಗೀತಾ ಹೇಳಿದ್ದನ್ನೇ. ನಿಮ್ ಮೇಲೆ ನಾನು ಭರವಸೆ ಇಟ್ಕೊಂಡ್ ಬಂದಲ್ಲ, ನಾನು ಹೊರಡ್ತೀನಿ. ಇನ್ಯಾವತ್ತೂ ಬರೋದಿಲ್ಲ ಈ ಕಡೆ. ಕೋಪ ಮಾಡ್ಕೋಬೇಡ ಸುರೇಶ್. ನಮ್ ಪರಿಸ್ಥಿತಿ ತಿಳ್ಕೊ. ನಾವು ಮುಂದಿನ ತಿಂಗಳು ವೈಷ್ಣೋದೇವಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗ್ತಿದೀವಿ. ನೀವಿಬ್ರು ಬರೋ ಹಾಗಿದ್ರೆ ನನಗ್ ಫೋನ್ ಮಾಡಿ ಹೇಳ್ಬಿಡು. ಎಲ್ರು ಹೋದ್ರೆ ತುಂಬಾ ಚೆನ್ನಾಗಿರತ್ತೆ. ಇಲ್ಲ, ನನಗೆ ನಿಮ್ ಹತ್ರ ಯಾವ ಸಂಬಂಧ ಇಟ್ಕೊಳಕ್ಕೂ ಇಷ್ಟ ಇಲ್ಲ. ಸುರೇಶ್ ತುಂಬಾ ಕೋಪ ಮಾಡ್ಕೊಂಡು ಅವನ್ ಮನೆಗೆ ಹೋಗಿ ಅವನ್ ಹೆಂಡತಿ ರೇಖಾ ಹತ್ರ ಎಲ್ಲ ಹೇಳ್ತಾನೆ. ಅವರು ಪರ್ವತದ ರಸ್ತೆ ಕಡೆ ಹೋಗ್ತಿದ್ದಾರೆ. ಇದೇ ಅವಕಾಶ ನಿನ್ಗಿರೋದು. ನನಗೆ ಅರ್ಥ ಆಗ್ತಾ ಇಲ್ಲ, ನೀನ್ ಏನ್ ಹೇಳ್ಬೇಕು ಅಂತ ಇದ್ಯಾ? ಅರೆ, ಇಷ್ಟೊಂದು ಯೋಚನೆ ಮಾಡ್ಬೇಡ. ಜೀವನ ಮರಣ ಇರೋದು ದೇವ್ರ ಕೈಯಲ್ಲೇನೆ. ನೀನ್ ನಿನ್ ಕೆಲ್ಸ ಮಾಡಷ್ಟೇ. ಅದಕ್ಕೆ ನಾನು ಅವತ್ತಿನ ದಿವಸ ತುಂಬಾನೇ ಮಾತಾಡ್ಬಿಟ್ಟೆ. ನಾನು ನಿಮ್ಮಗಳ ಜೊತೆ ಯಾವತ್ತೂ ಸಂಬಂಧ ಮುರ್ಕೊಳಕ್ ಆಗೋದಿಲ್ಲ. ನನ್ನ ಕ್ಷಮಿಸ್ಬಿಡಿ. ಏನು ಪರವಾಗಿಲ್ಲ ಸುರೇಶ್. ಚಿಕ್ಕವರು ತಪ್ಪನ್ನ ಮಾಡ್ಬಿಡ್ತಾರೆ. ದೊಡ್ಡವ್ರ ಕರ್ತವ್ಯ ಕ್ಷಮಿಸೋದು. ಅದಕ್ಕೆ ನೀವು ವೈಷ್ಣೋದೇವಿ ಯಾವತ್ತು ಮತ್ತೆ ಯಾವ ವಾಹನದಲ್ಲಿ ಹೋಗ್ತಿದ್ದೀರಾ? ನಾವು 17ನೇ ತಾರೀಕು ಮೋಟಾರ್ ಸೈಕಲ್ ಅಲ್ಲೇ ಹೋಗ್ತಿದೀವಿ. ಮಕ್ಳು ಅಪ್ಪಾಜಿ ಮನೇಲೇ ಇರ್ತಾರೆ. ಯಾಕಂದ್ರೆ ಮಕ್ಳಿಗೆ ಎಕ್ಸಾಮ್ಸ್ ಬರ್ತಿದ್ಯಲ್ಲ. ಆಯ್ತು, ಸರಿ. ನೀವು ವಾಪಸ್ ಬಂದ ತಕ್ಷಣ ಹೇಳಿ, ನಾನು ಬಂದ್ಬಿಟ್ಟು ಪ್ರಸಾದ ಇಸ್ಕೊಂಡು ಹೋಗ್ತೀನಿ. ಸ್ವಲ್ಪ ದಿನ ಆದ್ಮೇಲೆ ದೀನ್ ದಯಾಳ್ ಮತ್ತೆ ಗೀತಾ ಮೋಟಾರ್ ಸೈಕಲ್ ಅಲ್ಲಿ ವೈಷ್ಣೋದೇವಿ ದೇವಸ್ಥಾನಕ್ಕೆ ಹೋಗ್ತಿರುವಾಗ ಅವರು ಪರ್ವತ ಹತ್ತುವಾಗ ಅವ್ರ ಹಿಂದೆ ಒಂದು ಜೀಪ್ ಬರ್ತಾ ಇತ್ತು. ಜೀಪ್ ಮೋಟಾರ್ ಸೈಕಲ್ಗೆ ಹಿಂದೆಯಿಂದ ಡಿಕ್ಕಿ ಹೊಡಿತು ಮತ್ತೆ ಮೋಟಾರ್ ಸೈಕಲ್ ಹಳ್ಳಕ್ಕೆ ಬಿದ್ದೋಯ್ತು. ಮಾರನೇ ದಿನ ಸುರೇಶ್ ದೀನ್ ದಯಾಳ್ನ ಮನೆಗೆ ಹೋಗ್ತಾನೆ.
ಚಿಕ್ಕಪ್ಪ, ಅಪ್ಪ ಅಮ್ಮ ಮನೇಲಿ ಇಲ್ಲ, ಅವರು ವೈಷ್ಣೋದೇವಿಗೆ ಹೋಗಿದ್ದಾರೆ. ನೀವ್ ಯಾವ ವಿಷಯಕ್ಕೆ ಬಂದಿದ್ದೀರಾ? ನಾನು ಏನ್ ಹೇಳಕ್ ಬಂದೆ ಅಂದ್ರೆ ನಿಮ್ ಅಪ್ಪ ಅಮ್ಮ ಯಾವತ್ತೂ ಬರೋದಿಲ್ಲ. ಅರೆ ಸುರೇಶ್, ನಿನ್ ಮಕ್ಳ ಹತ್ರ ಈ ತರ ಮಾತುಗಳನ್ನ ಏನು ಕಾಡ್ತಿದ್ಯಾ? ಇಲ್ಲಿ ನೋಡಿ ಪೇಪರ್ ಅಲ್ಲಿ ಏನ್ ಬಂದಿದೆ ಅಂತ. ವೈಷ್ಣೋದೇವಿ ಹೋಗ್ಬೇಕಾದ್ರೆ ಒಂದು ಜೀಪು ಮತ್ತೆ ಬೈಕು ಡಿಕ್ಕಿ ಹೊಡೆದು ಮತ್ತೆ ಮೋಟರ್ ಸೈಕಲ್ ಪಾತಾಳಕ್ ಬಿದ್ಬಿಡ್ತು. ಅಣ್ಣಂಗೆ ಫೋನು ತಲುಪ್ತಾ ಇಲ್ಲ. ಬಹಳಷ್ಟು ದಿನ ದೀನ್ ದಯಾಳ್ ಮತ್ತೆ ಗೀತಾಗೋಸ್ಕರ ರಾಮದಾಸ್ ಕಾಯ್ತಾನೆ, ಆದ್ರೆ ಅವರು ಬರೋದಿಲ್ಲ. ಇನ್ನು ಕಾಯೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ ಅಪ್ಪಾಜಿ. ಹೊಲ ಗದ್ದೆನ ನಾನ್ ನೋಡ್ಕೊಳ್ತೀನಿ ಇನ್ಮೇಲೆ. ಈ ಮಕ್ಕಳನ್ನು ಕೂಡ ನಾವು ನೋಡ್ಕೊಳ್ಬೇಕಲ್ವಾ? ಸರಿ ಮಗನೇ, ನೀನೇ ನೋಡ್ಕೋ. ಒಂದಿನ ಸುರೇಶ್ ಅವರ ತಂದೆಗೆ ಕೆಮ್ಮಿನ ಔಷಧಿ ಅಂತ ಜ್ಞಾನ ತಪ್ಪೋ ಔಷಧ ಕುಡಿಸ್ತಾನೆ. ರಾಮದಾಸ್ ಜ್ಞಾನ ತಪ್ಪಿದಾಗ ಸುರೇಶ್ ಆ ಹೊಲದ ಪೇಪರ್ಗಳ ಮೇಲೆ ರಾಮದಾಸ್ನ ಹೆಬ್ಬೆಟ್ಟನ್ನ ಒತ್ತಿಸ್ಕೊಳ್ತಾನೆ. ಮತ್ತೆ ಚಾಲಾಕಿಯಿಂದ ಜಮೀನ್ನ ಅವನ ಹೆಸರಿಗೆ ಬರ್ಸ್ಕೊಳ್ತಾನೆ. ಅದಾದ್ಮೇಲೆ ಸುರೇಶ್ ಅವನ ಮನೆಗೆ ಹೊರಟೋಗ್ತಾನೆ. ಒಂದಿನ ನೇಹಾ ಮತ್ತೆ ರಾಹುಲ್ ಹೊಲದ ಹತ್ರ ಆಡಕ್ಕೆ ಅಂತ ಹೋದಾಗ ಒಬ್ಬ ಮನುಷ್ಯ ಅವರನ್ನ ಓಡಿಸ್ಬಿಡ್ತಾನೆ. ಏಯ್, ನನ್ ಗದ್ದೆ ಒಳಗಡೆ ಏನ್ ಮಾಡ್ತಿದ್ರ? ಹೊರಟೋಗಿ ಇಲ್ಲಿಂದ. ಈ ಹೊಲ ನಮ್ದು ಅಣ್ಣ. ಇದು ನಿಮ್ದು ಆಗಿತ್ತು. ನಿನ್ ಚಿಕ್ಕಪ್ಪ ನನಗಿದನ್ನ ಮಾರ್ಬಿಟ್ಟಿದ್ದಾನೆ. ನೇಹಾ ಮತ್ತೆ ರಾಹುಲ್ ಅವರ ತಾತನಿಗೆ ನಡೆದ ಎಲ್ಲ ವಿಷಯ ಹೇಳ್ತಾರೆ. ರಾಮದಾಸ್ ಹಳ್ಳಿಯಲ್ಲಿ ಯಾರ್ದೋ ಫೋನನ್ನ ತಗೊಂಡು ಸುರೇಶ್ಗೆ ಫೋನ್ ಮಾಡ್ತಾರೆ. ಫೋನ್ನ ಸುರೇಶ್ನ ಹೆಂಡತಿ ರೇಖಾ ಎತ್ತಾಳೆ. ಅರೆ ಸೊಸೆ, ಸುರೇಶ್ ಎಲ್ಲಿದ್ದಾನೆ? ಅವನು ಹೊಲ ಗದ್ದೆನ ಮಾರ್ಬಿಟ್ಟಿದಾನ? ಹೌದು, ಹೊಲ ಮಾರ್ಬಿಟ್ಟಿದೀವಿ. ಈಗ ಸುಮ್ನೆ ಫೋನ್ ಮಾಡಕ್ ಬರ್ಬೇಡಿ ನೀವು. ಇಬ್ರು ಮಕ್ಳು ಕೆಲವು ವರ್ಷದಲ್ಲೇ ದೊಡ್ಡವರಾಗ್ಬಿಡ್ತಾರೆ. ಆಮೇಲೆ ಅವ್ರ ಹೊಟ್ಟೆನ ಅವರೇ ನೋಡ್ಕೊಳ್ತಾರೆ. ನಾವು ನಮ್ ಮನೆ ಕೂಡ ಬದಲಾಯಿಸಿದೀವಿ, ಅದಕ್ಕೆ ಮನೆ ಕೂಡ ಬರ್ಬೇಡಿ. ಅದಕ್ಕೆ ಪಾಪ ರಾಮದಾಸ್ ತುಂಬಾ ಚಿಂತೆಗೊಳಗಾಗ್ತಾನೆ. ಇಬ್ರು ಮಕ್ಳನ್ನು ಹೇಗ್ ನೋಡ್ಕೊಳ್ಳೋದು ಅಂತ. ನನಗನ್ಸುತ್ತೆ ನಾನೇ ಕೆಲ್ಸ ಮಾಡ್ಬೇಕು ಇನ್ ಮುಂದೆ, ಇಲ್ಲ ಅಂದ್ರೆ ಉಪವಾಸ ಸಾಯೋ ಪರಿಸ್ಥಿತಿ ಬರಬಹುದು. ವಯಸ್ಸಾದವನಿಗೆ ಏನು ಅರ್ಥ ಆಗೋದಿಲ್ಲ ಏನ್ ಮಾಡೋದು ಅಂತ. ದೀನ್ ದಯಾಳ್ಗೆ ಕೆಲವು ದಿನಗಳ ಹಿಂದೆ ಸಿಕ್ಕಿದ್ದಂತ ಮೂಟೆಯನ್ನ ರಾಮದಾಸ್ ಕೈಗೆತ್ಕೊಳ್ತಾನೆ. ಮತ್ತೆ ಅದೇ ಕಡ್ಲೆಕಾಯಿನ ಸಿಟಿಯಲ್ಲಿ ಮಾರಕ್ಕೆ ಅಂತ ಹೊರಡ್ತಾನೆ. ಕಡ್ಲೆಕಾಯಿ ಕಡ್ಲೆಕಾಯಿ ಕಡ್ಲೆಕಾಯಿ, ಬಿಸಿ ಬಿಸಿ ಕಡ್ಲೆಕಾಯಿ ತಗೊಳ್ಳಿ, ರುಚಿಯಾದ ಕಡ್ಲೆ ಬೀಜ ತಗೊಳ್ಳಿ. ಅರೆ ಅಣ್ಣ, ಕಡ್ಲೆಕಾಯಿ ಎಷ್ಟು ರೂಪಾಯಿ ಕೆಜಿ? ಈ ಕಡ್ಲೆ ಬೀಜ ಬರೀ 100 ರೂಪಾಯಿ ಕೆಜಿ. ಆ ಮನುಷ್ಯ ಕಡ್ಲೆಕಾಯಿ ತಿಂದು ನೋಡ್ತಾನೆ. ಕಡ್ಲೆ ಬೀಜ ತುಂಬಾ ದಪ್ಪಗೆ ಇರುತ್ತೆ. ಅವನು ಬಾಸ್ಕೆಟ್ ಅಲ್ಲಿ ಇದ್ದಂತ ಎಲ್ಲ ಕಡ್ಲೆಕಾಯಿನ ತಗೊಂಡ್ಬಿಡ್ತಾನೆ. ಮತ್ತೆ ರಾಮದಾಸ್ಗೆ 1000 ರೂಪಾಯಿ ಕೊಡ್ತಾನೆ. 300 ರೂಪಾಯಿ ಉಳಿಸ್ಕೊಳ್ತೀನಿ, ಮತ್ತೆ ಇನ್ನು 700 ರೂಪಾಯಿದು ಕಡ್ಲೆ ಬೀಜ ಮತ್ತೆ ತಗೊಳ್ತೀನಿ. ಇದರಿಂದ ನನಗೆ ಇನ್ ಮುಂದೆದು ಆದಾಯ ಬರ್ತಾ ಇರುತ್ತೆ. ಮನೆ ತಲುಪೋಷ್ಟ್ರಲ್ಲಿ ಕತ್ಲಾಗಿತ್ತು. ರಾಮದಾಸ್ಗೆ ರಾತ್ರಿ ಸರಿಯಾಗಿ ಕಾಣ್ತಿರ್ಲಿಲ್ಲ. ರೋಡಲ್ಲಿ ನಡ್ಕೊಂಡು ಹೋಗೋವಾಗ ಅವನಿಗೆ ಕಂಬ ತಗ್ಲಿ ಅವನು ಬಿದ್ದು ಹೋಗ್ತಾನೆ. ಒಬ್ಬ ಮನುಷ್ಯ ರಾಮದಾಸ್ನ ಎತ್ತಕ್ ಬರ್ತಾನೆ. ಅವನು ಸುಮ್ನೆ ರಾಮದಾಸ್ನ ಜೇಬಲ್ಲಿ ಕೈನ ಹಾಕಿ ಎಲ್ಲ ದುಡ್ಡನ್ನ ತಗೊಂಡ್ಬಿಡ್ತಾನೆ. ಅರೆ ನಿಧಾನವಾಗಿ ಹೋಗಿ ತಾತ. ಧನ್ಯವಾದಗಳು ಮಗನೆ. ಏನಂದ್ರೆ ನನಗೆ ರಾತ್ರಿ ಹೊತ್ತು ಜಾಸ್ತಿ ಕಾಣಿಸೋದಿಲ್ಲ, ಅದಕ್ಕೆ ನಾನು ಬಿದ್ದೋಗ್ಬಿಟ್ಟೆ. ಸ್ವಲ್ಪ ದೂರ ನಡೆದ್ಮೇಲೆ ರಾಮದಾಸ್ ಅವನ ಜೇಬಲ್ಲಿ ಕೈ ಇಡ್ತಾನೆ. ಅರೆ, ನನ್ನ ದುಡ್ಡೆಲ್ಲಾಯ್ತು. ಊಟ ತಗೊಳಕ್ಕೂ ನನ್ನ ಹತ್ರ ದುಡ್ಡಿಲ್ಲ. ಮಕ್ಕಳಿಗೆ ನಾನು ಇವತ್ತು ಉಪವಾಸನೆ ಮಲಗಿಸ್ಬೇಕನ್ಸುತ್ತೆ. ಆಗ ಒಬ್ಬ ಬಾಬಾ ಅಲ್ಲಿಗೆ ಬರ್ತಾರೆ. ಏನಾಯ್ತಣ್ಣ, ಯಾಕೆ ಹೇಳ್ತಾ ಇದೀಯಾ? ರಾಮದಾಸ್ ಬಾಬಾಗೆ ಎಲ್ಲ ವಿಷಯವನ್ನ ಹೇಳ್ತಾರೆ. ಬಾಬಾ ಅವರ ಜೋಲಿಯಿಂದ ಒಂದು ಚಿಕ್ಕ ಬ್ಯಾಗ್ ಅನ್ನ ತೆಗೆದು ಕೊಡ್ತಾರೆ. ಈ ಚೀಲದಲ್ಲಿ ಕೆಲವು ಬೀಜಗಳಿದಾವೆ, ಇದನ್ನ ನೆಡು. ಇದರಿಂದ ಚಿನ್ನದ ಕಡ್ಲೆಕಾಯಿ ಹುಟ್ಟುತ್ತೆ. ಆದ್ರೆ ನನ್ನ ಹತ್ರ ಜಮೀನು ಇಲ್ಲ ಬಾಬಾ. ನಿನ್ನ ಹಳ್ಳಿಲಿರೋ ನದಿ ಹತ್ರ ಹಾಳು ಬಿದ್ದಿರೋ ಜಮೀನಿದೆ. ನಿನ್ನ ಮನೆನ ಅಡ ಇಟ್ಬಿಟ್ಟು ಸ್ವಲ್ಪ ಜಮೀನನ್ನ ಖರೀದಿ ಮಾಡು, ಅದರಲ್ಲಿ ಈ ಕಡ್ಲೆಕಾಯಿನ ಬೆಳಿ. ರಾಮದಾಸ್ ಬಾಬಾ ಹೇಗೆ ಹೇಳಿದ್ರು ಅದೇ ರೀತಿ ಮಾಡ್ತಾನೆ. 7 ದಿನದಲ್ಲೇ ಹೊಲದಲ್ಲಿ ಚಿನ್ನದ ಕಡ್ಲೆಕಾಯಿ ಬೆಳಿತವೆ. ಆ ಕಡ್ಲೆಕಾಯಿನೆಲ್ಲ ಮಾರಿ ಅವನು ಅಡ ಇಟ್ಟಿದ್ದಂತ ಮನೆ ಕೂಡ ಬಿಡಿಸ್ಕೊಳ್ತಾನೆ. ತಾತ, ನಮ್ಮ ಹತ್ರ ಇವಾಗ ಸಾಕಷ್ಟು ಹಣ ಇದೆ, ನಡೀರಿ ಪೇಟೆಗೆ ಹೋಗ್ಬಿಟ್ಟು ಪಿಕ್ಚರ್ ನೋಡ್ಕೊಂಬರೋಣ. ರಾಮದಾಸ್, ನೇಹಾ ಮತ್ತೆ ರಾಹುಲ್ ಸಿನಿಮಾ ಹಾಲ್ಗೆ ಹೋಗ್ತಾರೆ. ಸುರೇಶ್ ಮತ್ತೆ ರೇಖಾ ಕೂಡ ಅದೇ ಸಿನಿಮಾ ಹಾಲ್ಗೆ ಮೂವಿ ನೋಡಕ್ ಬಂದಿರ್ತಾರೆ. ನಿಮ್ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಸಿಟಿಯಲ್ಲಿ ಪಿಕ್ಚರ್ ನೋಡೋ ಅಷ್ಟು? ಚಿಕ್ಕಪ್ಪ ಮೋಸ ಮಾಡಿ ನಮ್ ಹೊಲ ಕಿತ್ಕೊಂಡ್ರು. ಆದ್ರೆ ನಮ್ಗೆ ಎಂತ ಹೊಲ ಸಿಕ್ಕಿದೆ ಗೊತ್ತಾ?
ಅದರಲ್ಲಿ ಚಿನ್ನದ ಕಡ್ಲೆಕಾಯಿ ಬೆಳೆಯುತ್ತೆ. ಈಗ ನೀವು ನಮಗಿಂತ ತುಂಬಾನೇ ಬಡವರು. ಮೂವಿ ನೋಡಿದ್ಮೇಲೆ ರಾಮದಾಸ್ ಮತ್ತೆ ಮಕ್ಕಳು ಮನೆ ತಲುಪ್ತಾರೆ. ಆಗ ಅವರು ನೋಡ್ತಾರೆ ದೀನ್ ದಯಾಳ್ ಮತ್ತೆ ಗೀತಾ ಮನೆ ಮುಂದೆನೆ ನಿಂತಿರ್ತಾರೆ. ಆ ದೇವ್ರ ದಯೆ, ನೀವಿಬ್ರು ಬದುಕಿದೀರಾ. ನಾನಂತೂ ನೀವಿಬ್ರು ಬರ್ತೀರಾ ಅಂತ ನಂಬಿಕೆನೆ ಬಿಟ್ಬಿಟ್ಟಿದ್ದೆ. ನಾವು ಪಾತಾಳದಲ್ಲಿ ಬಿದ್ಬಿಟ್ಟಿದ್ವಿ, ಆದ್ರೆ ನಮ್ಗೊಬ್ಬ ರೈತ ಕಾಪಾಡ್ಬಿಟ್ಟ. ಹುಷಾರಾಗಕ್ಕೆ ನಮಗೆ ಸ್ವಲ್ಪ ಸಮಯ ಆಯ್ತು. ರಾಮದಾಸ್ ಸುರೇಶ್ ಮಾಡಿದ್ದಂತ ಮೋಸವನ್ನೆಲ್ಲ ದೀನ್ ದಯಾಳ್ ಮತ್ತೆ ಗೀತಾಗ್ ಹೇಳ್ತಾನೆ. ಮತ್ತೆ ಚಿನ್ನದ ಕಡ್ಲೆಕಾಯಿ ಬಗ್ಗೆನೂ ಹೇಳ್ತಾನೆ. ಆ ದೇವ್ರು ಒಂದ್ ಕೈಯಿಂದ ಕಿತ್ಕೊಂಡ್ರೆ ಇನ್ನೊಂದ್ ಕೈಯಿಂದ ಕೊಡ್ತಾನೆ. ಸುರೇಶ್ ಹತ್ರ ಈ ಹೊಲದ ದುಡ್ಡನ್ನ ತಗೊಳ್ಳೋದಕ್ಕೆ ನಮ್ಗಿರೋದೊಂದೇ ಉಪಾಯ. ಗೀತಾಗೆ ಗೊತ್ತಿತ್ತು. ಸುರೇಶ್ ಚಿನ್ನದ ಕಡ್ಲೆಕಾಯಿಯ ಆಸೆಯಿಂದ ಆ ಬಂಜರು ಭೂಮಿಯನ್ನ ಖರೀದಿ ಮಾಡಕ್ಕೆ ಬಂದೇ ಬರ್ತಾನೆ. ಅವರು ಬ್ಯಾಗಲ್ಲಿದ್ದ ಎಲ್ಲ ಕಡ್ಲೆ ಬೀಜವನ್ನ ಬಿತ್ತು ಅದರಿಂದ ಚಿನ್ನದ ಕಡ್ಲೆಕಾಯಿನ ಬೆಳೆಸ್ತಾರೆ. ಮತ್ತೆ ಎಲ್ಲ ದುಡ್ಡನ್ನ ಬ್ಯಾಂಕ್ ಅಲ್ಲಿ ಜಮಾ ಮಾಡ್ತಾರೆ. ಸ್ವಲ್ಪ ದಿನ ಆದ್ಮೇಲೆ ಸುರೇಶ್ ಹಳ್ಳಿಗೆ ಬರ್ತಾನೆ. ಮತ್ತೆ ಗೀತಾಗ್ ಹೇಳ್ತಾನೆ, ಅದ್ಕೆ ನನ್ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ ಹೊಲನ ಮಾರ್ಬಿಟ್ಟೆ. ನೀವು ಆ ಚಿನ್ನದ ಕಡಲೆ ಬೀಜದಿಂದ ತುಂಬಾ ಹಣನ ಗಳಿಸಿರ್ಬಹುದು. ಇವಾಗ ಚಿನ್ನ ಬೆಳೆಯೋ ಕಡಲೆ ಬೀಜದ ಜಾಗನ ನನಗೆ ಕೊಟ್ಬಿಡಿ. ನಿಮ್ ಜಾಗನ ನಾನು 15 ಲಕ್ಷಕ್ಕೆ ಮಾರಿದ್ದೆ. 15 ಲಕ್ಷನ ನಿಮಗೆ ಕೊಡಕ್ಕೆ ತಯಾರಾಗಿದ್ದೀನಿ. ಸರಿ. ಸುರೇಶ್ 15 ಲಕ್ಷ ಕೊಟ್ಟು ಬಂಜರು ಭೂಮಿ ಖರೀದಿ ಮಾಡ್ತಾನೆ. ಅವನು ಹೊಲದಲ್ಲಿ ಏನೋ ಮ್ಯಾಜಿಕ್ ಇದೆ ಅನ್ಕೊಂಡ. ಆದ್ರೆ ಮ್ಯಾಜಿಕ್ ಇರೋದು ಬಾಬಾ ಕೊಟ್ಟಂತ ಕಡಲೆ ಬೀಜದಲ್ಲಿ ಮಾತ್ರ. ಸುರೇಶ್ ಕಡಲೆ ಬೀಜವನ್ನ ತಗೊಂಡು ಬಂಜರ ಭೂಮಿಯಲ್ಲಿ ಬಿತ್ತುತ್ತಾನೆ. ಆದ್ರೆ ಅಲ್ಲಿ ಏನೂ ಬೆಳೆಯೋದಿಲ್ಲ. ಸುರೇಶ್ ಕೋಪದಿಂದ ಗೀತಾ ಹತ್ರ ಹೋಗ್ತಾನೆ. ಅದಕ್ಕೆ ಗದ್ದೆಯಲ್ಲಂತೂ ಏನು ಬೆಳೆ ಬರ್ತಾ ಇಲ್ಲ. ಆದ್ರೆ ನಾವೇನ್ ಮಾಡೋದು? ನೀನು ದುರಾದೃಷ್ಟವಂತ ಅನ್ಸತ್ತೆ. ಅದಕ್ಕೆ ಹಣೆ ಬರಹ ನಿನ್ ಕೈ ಹಿಡಿಲಿಲ್ಲ. ಹಾಗಾದ್ರೆ ನನ್ನ 15 ಲಕ್ಷ ವಾಪಸ್ ಕೊಡಿ. ನೀನ್ ನಮ್ಗೆ ದುಡ್ಡು ಕೊಟ್ಟಿದ್ಯಲ್ಲ, ಅದನ್ನ ನಾವು ಖರ್ಚು ಮಾಡಿದ್ದು ಆಯ್ತು. ಅದಕ್ಕೆ ನಮ್ಮ ಹತ್ರ ನಮ್ ದುಡ್ಡನ್ನ ಕಿತ್ಕೊಳ್ಳೋ ಪ್ರಯತ್ನ ನೀನ್ ಮಾಡ್ಬೇಡ, ಗೊತ್ತಾಯ್ತಾ? ಆ ದುಡ್ಡೆಲ್ಲ ನಮ್ದೇನೆ. ತುಂಬಾ ತೊಂದರೆ ಕೊಟ್ರೆ ನಾವು ಪೊಲೀಸ್ಗೆ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ನಮ್ಗದೆಲ್ಲ ಗೊತ್ತು. ನಾವು ಹಳ್ಳದಲ್ಲಿ ಬೀಳೋದಕ್ಕೆ ನೀನೇ ಕಾರಣ ಅಂತ. ಮತ್ತೆ ಅಪ್ಪನ ಜ್ಞಾನ ತಪ್ಪಿಸಿ ಅವರ ಹೊಲ ನಿನ್ನ ಹೆಸರಿಗೆ ಬರ್ಸ್ಕೊಂಡೆ. ನಿಜವನ್ನ ಕೇಳಿದ ತಕ್ಷಣ ಸುರೇಶ್ ಭಯ ಪಟ್ಕೊಂಡ. ಮತ್ತೆ ವಾಪಸ್ ಹಳ್ಳಿಗೆ ಯಾವತ್ತೂ ಬರ್ಲಿಲ್ಲ.